ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2 ತಿಂಗಳು ಯಾಂತ್ರಿಕತಾ ಮೀನುಗಾರಿಕೆ ಬಂದಿರೋದ್ರಿಂದ ಇಂದು ಶುರುವಾಗಿದೆ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ದಡದಿಂದ ಸಮುದ್ರಕ್ಕೆ ಇಳಿಯುವ ಮುನ್ನ ದೇವರಿಗೊಂದು ಸಾಷ್ಟಾಂಗ ನಮಸ್ಕರಿಸಿ ಮುಂದೆ ಹೋಗುವಂಥ ಈ ಮೀನುಗಾರರು. ಈ ಲೊಕೇಶನ್ ಬಂದ್ಬಿಟ್ಟು ಭಟ್ಕಳ ತೆಂಗನಗುಂಡೆ ಹಾರ್ಬರ್. ಇಲ್ಲಿ ಪ್ಲೇಸ್ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಮೀನುಗಾರರು ಬಲೆನ ಹಾಕ್ಲಿಕ್ಕೆ ಬಲೆನೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಹಗ್ಗನ ಡ್ರಮ್ಮಿಗೆ ಸುತ್ತಬಿಟ್ಟು ಬೋರ್ಡ್ನ ಹೊರಗೆ ಹಾಕ್ತಾರೆ. ಅಲೆಗಳ ಅಬ್ಬರಕ್ಕೆ ಸರಿಯಾಗಿ ನಿಲ್ಲಕ್ಕೂ ಆಗ್ತಾ ಇಲ್ಲ. 35ರಿಂದ 40 kg ತನಕ ತಗುವಂತ ಈ ಬೋಟ್ ನೋಡಿ ತುಂಬಾ ರೋಲಿಂಗ್ ಆಗ್ತಾ ಇದೆ. ಡ್ರಮ್ನ ಲೈನರ್ನ ಲೂಸ್ ಮಾಡಿಬಿಟ್ಟು ರೋಪ್ನ ಸುತ್ತಕೊಳ್ತಾರೆ. ಈ ರೀತಿ ಮಾಡೋದ್ರಿಂದ ಬೋರ್ಡ್ ಮೇಲೆತ್ತಲಿಕ್ಕೆ ಸುಲಭವಾಗುತ್ತೆ. ನೋಡಿ ಎಷ್ಟು ಜೋರಾಗಿದೆ ಅಂತ, ದೊಡ್ಡದಾಗಿ ಬರ್ತಾ ಇದೆ. ನಿಲ್ಲಕ್ಕೂ ಸಹ ಆಗ್ತಾ ಇಲ್ಲ. ತುಂಬಾನೇ ಕಷ್ಟಕರವಾದದ್ದು. ನಿನ್ನೆ ಹಲವಾರು ಬೋಟಿಗೆ ತುಂಬಾನೇ ಸಿಗಡೆ ಸಿಕ್ಕಿವೆ ಅಂತ ಮೆಸೇಜ್ ಬಂದಿತ್ತು. ಇವತ್ತು ಕೂಡ ಈ ನಮ್ಮ ಟ್ರಾಲ್ ಫಿಶಿಂಗ್ ಬೋಟಲ್ಲಿ ಯಾವ ಸಿಗಡೆ ಸಿಗುತ್ತೆ ಅಂತ ನೋಡೋಣ. ಸಿಗಡೆಯಲ್ಲಿ 4 ಜಾತಿಯ ಸಿಗಡೆಗಳಿವೆ ಇಲ್ಲಿ ಸಿಗುವಂಥದ್ದು. ಮೊದಲನೇದಾಗಿ ಜಾಸ್ತಿ ಬೀಳುವಂಥದ್ದು ತೇಂಬ್ಲಿ, ಆಮೇಲೆ ಮಂಡೆ, ಕರಿಕಡ್ಡೆ, ವೈಟ್. ಈ 4 ಜಾತಿಯ ಸಿಗಡೆಗಳು ಮಿಶ್ರಣವಾಗಿ ಬೀಳುತ್ತೆ. ನೋಡೋಣ ಇವತ್ತು ಯಾವ ಸಿಗಡೆ ಸಿಗುತ್ತೆ ಅಂತ. ಅಂತೂ ಸಮುದ್ರಕ್ಕೆ ಬಲೆನ ಬಿಟ್ಟಾಯಿತು. ಈಗ ಡ್ರಮ್ಮಲ್ಲಿರುವಂಥ ರೋಪ್ನ ಬಿಡುವಂಥದ್ದು. 25ರಿಂದ 30 ಮಾರು ತನಕ ಬಿಡುವಂಥದ್ದು ರೋಪು. ಯಾಕಂದರೆ ಮಳೆಗಾಲ ಅಲ್ವಾ, ಸಮುದ್ರದ ನೆಲಭಾಗದಲ್ಲಿ ತುಂಬ ಕೋಲ್ಡ್ ಆಗಿರೋದ್ರಿಂದ ಸಿಗಡೆಗಳು ಆ ಜಾಗನ ಬಿಟ್ಟು ನೀರಿನ ಮೇಲೆ ತೇಲ್ತಾನೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಹಗ್ಗನ ಕಮ್ಮಿ ಬಿಡುತ್ತೆ. ಸಿಕ್ಕಿದ್ರೆ ಸಿಗಡೆ ಬಂಪರ್, ಇಲ್ಲ ಅಂದರೆ ಖಾಲಿ. ಇವರ ಅದೃಷ್ಟ ನೋಡೋಣ ಯಾವ್ದು ರೀತಿ ಇದೆ ಅಂತ. ಅಂತೂ ಬಲೆ ಸಮುದ್ರಕ್ಕೆ ಬಿಟ್ಟಾಯಿತು. ಈಗ ಬಲೆ ಹಿಡಿಯುವಂಥ ಸಮಯ 2 ಗಂಟೆಯ ನಂತರ. ಅಲ್ಲಿ ತನಕ ಮೀನುಗಾರರು ತುಂಬಾ ರೆಸ್ಟ್ ಮಾಡ್ಬೋದು. ಕೆಲಸ ಇದ್ದರೆ ಚೂರುಪಾರು ಕೆಲಸ ಮಾಡಬೇಕಾಗುತ್ತೆ. ಬೋಟ್ ಮಾಲೀಕ ನಂಬ್ಕೊಂಡು ಬಂದಿರುವಂಥ ದೇವ್ರ ಬೋಟು ಸಾಲಾಗೆ ಅಂಟಿಸಿಟ್ಟಿದ್ದಾರೆ. ಇದು ಡ್ರೈವಿಂಗ್ ಮಾಡುವ ಸ್ಟೇರಿಂಗು. ದಿನನಿತ್ಯ ಬೆಳಗ್ಗಿನ ಜಾವ 5 ಗಂಟೆಯಿಂದ ಸಾಯಂಕಾಲ 4 ಅಥವಾ 5 ಗಂಟೆ ತನಕ ಫಿಶಿಂಗ್ ಮಾಡಿಬಿಟ್ಟು ಹಾರ್ಬರ್ ಒಳಗೆ ಹೋಗುವಂಥ ಈ ಫಿಶಿಂಗ್ ಬೋಟು ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಈ ಫಿಶಿಂಗ್ ಬೋಟು. A few moments later. ಸ್ನೇಹಿತರೆ, 2 ಗಂಟೆಯ ನಂತರ ಬಲೆ ಹಿಡಿಯುವ ಕಾರ್ಯಕ್ರಮ ಶುರು. ಇವಾಗ ಬಲೆಗೆ ಯಾವ್ಯಾವ ಮೀನು ಸಿಕ್ಕಿದೆ ಅಂತ ನೋಡೋಣ. ಎಷ್ಟು ಸಿಗಡೆಗಳು ಸಿಕ್ಕಿವೆ ಅಂತಲೂ ನೋಡೋಣ. ಬಿದಿರಿನ ಬೆತ್ತದಿಂದ ರೋಪ್ನ ಸುತ್ತುವಂಥ ಮೆಥಡ್ನ ನೋಡಿ. ಆ ಕಡೆ ಈ ಕಡೆ ಮಾಡಿಬಿಟ್ಟು ಡ್ರಮ್ನ ಲೆವೆಲ್ ಮಾಡಿಬಿಟ್ಟು ರೋಪ್ನ ಸುತ್ತಾರೆ. ಇದು ಇಂಚ್ಗೇರು. ಒಬ್ಬರು ಇಂಚ್ಗೇರಕ್ಕೆ ಇರ್ತಾರೆ. ಬೋರ್ಡ್ ಅಂತೂ ಮೇಲೆ ಬಂದಾಯಿತು. ಈಗ ಡ್ರಮ್ನ ಟೈಟ್ ಮಾಡಿ ಬೋಟ್ ಮುಂದಕ್ಕೆ ಓಡಿಸ್ತಾರೆ. ಬಲೆ ನೀರಿನ ಆಳಕ್ಕೆ ಇದ್ದಂಥ ಬಲೆ ಮೇಲಕ್ಕೆ ಇಳಿಸ್ತಾರೆ. ಆಮೇಲೆ ಬಲೆ ಎಳೆಯುವಂಥ ಕಾರ್ಯಕ್ರಮ ಶುರು ಆಗುತ್ತೆ ನೋಡಿ. ಮುಂದಕ್ಕೆ ಓಡಿಸ್ತಿದ್ದಂತೆ ಬಲೆನ ಮೇಲೆ ಬಂದಾಯಿತು. ಇದೇ ರೀತಿ ಓಡಿಸೋದ್ರಿಂದ ಬಲೆ ಎಳೆಯೋಕ್ಕೂ ತುಂಬ ಸುಲಭ ಆಗುತ್ತೆ. ಜನ ಕಡಿಮೆ ಇದ್ದಾರೆ. ಆ ಕಡೆ 2 ಇದ್ದಾರೆ, ಈ ಕಡೆ ಒಬ್ಬರೇ ಎಳೀತಿದ್ದಾರೆ. ಆದರೆ ಸ್ವಲ್ಪ ಕಷ್ಟವಾಗುತ್ತೆ ಬಲೆ ಎಳೆಯಲಿಕ್ಕೆ. ಅವರ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಬಲೆನ ಒಬ್ಬರೇ ಎಳಿತಾರೆ ನೋಡಿ. ಸಬಾಯ್ಸ್, ಬರಲಿ.
ಒಳ್ಳೆ ಪವರ್ ಫೈಟಿಂಗ್ ಬಲೆಗೆ ಮೀನು ತಂದ್ಕೊಂಡು ಬಿಟ್ಟಿದೆ. ಓಹೋ, ಕೆಸರು ನೋಡಿ, ಬಲೆಗೆಲ್ಲ ತುಂಬಾ ಕೆಸರು ತುಂಬ್ಕೊಂಡು ಬಿಟ್ಟಿದೆ. ಮೀನು ಮತ್ತು ಸಿಗಡೆ, ಹೆಚ್ಚಿನದಾಗಿ ಸಿಗಡೆನೇ ಸಿಕ್ಕಿವೆ. ಬಲೆಗೆ ತುಂಬಾ ಕೆಸರು ತುಂಬ್ಕೊಂಡು ಬಿಟ್ಟಿದೆ. ಬಲೆಗೆ ಎರಡು ಸೈಡು ಹಗ್ಗದಿಂದ ಕಟ್ಟಿ ಬೋಟ್ ಮುಂದಕ್ಕೆ ಓಡಿಸ್ತಾರೆ. ಪ್ಯಾನ್ ಸುಳಿಗೆ ಬಲೆ ಒಳಗಿದ್ದಂಥ ಕೆಸರು ಎಲ್ಲ ಹಾರಿರುತ್ತೆ. ಈ ರೀತಿ ಮಾಡೋದ್ರಿಂದ ಮೀನುಗಾರರಿಗೆ ಮೀನನ್ನು ಸಪ್ರೇಟ್ ಮಾಡಲು ತುಂಬ ಈಸಿ ಆಗುತ್ತೆ. ಎಲ್ಲ ಬೋಟಲ್ಲಿ ಇದೇ ರೀತಿ ಮೆಥಡ್ನ ಯೂಸ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಕಾಡೆಂಟ್ ಒಳಗಿದ್ದಂಥ ಕೆಸರು ಕೂಡ ಹಾರೋಗುತ್ತೆ. ಅದು ತುಂಬ ಅಂಟಂಟಾಗಿರುವಂಥ ಕೆಸರು ಅದು. ನಿಲ್ಲ ನಿಲ್ಲ ವೈಟ್ ತೇಂಬ್ಲಿ, ವೈಟ್ ತೇಂಬ್ಲಿ.
ತೋರಿಸಿ ಯಾವ ಶಟ್ಲೆ ಇದು ಶಟ್ಲೆ ಹೆಸರೇನು ಹಿಂಗೆ ಎತ್ತು ತೋರಿಸಿ ಹಾ ತುಂಬ ಖುಷಿಯಲ್ಲಿದ್ದಾರೆ ಇವರು. ಒಳ್ಳೆ ಫಿಶಿಂಗ್. ಇದೇ ರೀತಿ ಮೀನು ಬಿದ್ದರೆ ಇನ್ನೂ ತುಂಬ ಖುಷಿನೇ ಆಗುತ್ತೆ. ಇದೇ ರೀತಿ ಸಿಗಲಿ ಇವರಿಗೆ, ಒಳ್ಳೆ ಫಿಶಿಂಗ್ ಆಗಲಿ. ನೋಡಿ ತೊರಕೆ ಮೀನು. ಪುನಃ ಬಲೆ ಎಳೆದು ಇವಾಗ ಬಲೆನ ಬಿಟ್ಟಿದ್ದಾರೆ. ಇವಾಗ ಮೀನನ್ನು ಸಪ್ರೇಟ್ ಮಾಡಬೇಕು. ಇವಾಗ ಎಲ್ಲ ಬುಟ್ಟೆನ ಇಟ್ಕೊಂಡು ಈಗ ಎಲ್ಲ ಮೀನುಗಳನ್ನು ಸಪ್ರೇಟ್ ಮಾಡ್ತಾರೆ. ಇವಾಗ ಮೀನು ಎಕ್ಕುವ ಕಾರ್ಯಕ್ರಮ ಶುರು ಆಗುತ್ತೆ. ಬರಕೆ ಮೀನಂತ ಮೀನನ್ನು ಸಪ್ರೇಟ್ ಮಾಡೋದು ನೋಡಿ ಯಾವ ರೀತಿ ಸಪ್ರೇಟ್ ಮಾಡ್ತಾರೆ. ಇನ್ನೇ ಸಿಗ್ಲ ಐತೆ ಈ ತರ ಮೀನು, ಇನ್ನೇ ಕಡಿಮೆ ಅಲ್ಲ ಮೀನು ಇತ್ತು. ಇವತ್ತು ಸಿಗಡೆ ಫುಲ್ ಸಿಕ್ಕಿದೆ ಇವತ್ತು. ಹಾಂ ಹೌದು, ಇದೇ ಥರ ಸಿಗ್ಬೇಕಲ್ಲ. ಇನ್ನೂ ಸಿಗ್ಲಿ, ಒಳ್ಳೆ ಮೀನು ಸಿಗ್ಬೇಕು ಇವತ್ತು. ನೋಡಿ ಸ್ನೇಹಿತರೆ, ಬಲೆಗೆ ಬಂದಂಥ ಕೆಸರು ಇದೆ. ತುಂಬ ಅಂಟಂಟಾಗಿರುವಂಥ ಕೆಸರು ಇದು. ಮೀನಿಗೆ ಮತ್ತು ಸಿಗಡಿಗೆ ತುಂಬಾ ಅಂಟ್ಕೊಂಡ್ಬಿಟ್ಟಿದೆ. ಮೀನಿಗೆ ಅಂಟ್ಕೊಂಡಿರುವಂಥ ಕೆಸರನ್ನೆಲ್ಲ ಬುಟ್ಟಿಗೆ ಹಾಕಿಬಿಟ್ಟು ಪೈಪ್ ನೀರಿಂದ ತೊಳೆದು ಮತ್ತೆ ಸಪ್ರೇಟ್ ಮಾಡ್ತಾರೆ ಮೀನು. ಕೆಸರು ಮೀನಿಗೆ ಕೆಸರು ನೋಡಿ ಯಾವ ಥರ ಅಂಟ್ಕೊಂಡಿದೆ ಅಂತ. ಇದನ್ನು ನೀರು ಬಿಟ್ಟು ಕ್ಲೀನ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಇದು ದೊಡ್ಡ ಗಾತ್ರದ ಸಿಗಡೆ ನೋಡಿ. ಇದು ಜಾಸ್ತಿ ಸಿಕ್ಕಿದ್ರೆ ಒಳ್ಳೆ ಫಿಶಿಂಗ್ ಆಗುತ್ತೆ. ನೋಡಿ ನೋಡಿ ಕೆಸರು ನೋಡಿ ಯಾವ ಥರ ಅಂಟ್ಕೊಂಡ್ಬಿಟ್ಟಿದೆ ಅಂತ ಮೀನಿಗೆಲ್ಲ. ಆ ಮೀನಿಂದ ಕೆಸರು ಬೇರ್ಪಡಿಸಬೇಕು, ಇಲ್ಲಾಂದರೆ ಮೀನೆಲ್ಲ ಹಾಳಾಗೋಗುತ್ತೆ. ಇದು ನೋಡಿ ಟೈಗರ್ ಸಿಗಡೆ. ಸಿಗಡೆನ ಹೆಕ್ಕಿ ಸಪ್ರೇಟ್ ಮಾಡಲಿಕ್ಕೆ ತುಂಬಾ ಸಮಯ ತಗೊಳುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಶಾರ್ಟ್ ಆಗಿ ವಿಡಿಯೋನ ಕಟ್ ಮಾಡಿಬಿಟ್ಟು ಹಾಕಿದೆ. ಸಿಗಡೆನ ಹೆಕ್ಲಿಕ್ಕೆ ಶುರು ಮಾಡಿ 1.5 ಗಂಟೆ ಆಯಿತು. ಚಿಕ್ಕದಾಗಿರುವಂಥ ಸಿಗಡೆಗಳನ್ನೆಲ್ಲ ಬೇರ್ಪಡಿಸಲಿಕ್ಕೆ ತುಂಬಾ ಸಮಯ ತಗೊಳುತ್ತೆ. 4 ಜಾತಿಯ ಸಿಗಡೆಗಳನ್ನು ಬೇರ್ಪಡಿಸಬೇಕು. ಅದು ಅಲ್ಲದೆ ಮತ್ತೆ ಮೀನು ಸಹ ಸಪ್ರೇಟ್ ಮಾಡಬೇಕು. ಇದು ನೋಡಿ ತೊರಕೆ ಮೀನು, ಚಿಕ್ಕ ಮರಿ ಇದು. ಸ್ನೇಹಿತರೆ, ನಿಮ್ಮ ಕಡೆ ಈ ಸಿಗಡೆಗೆ ಏನಂತ ಹೆಸರಿಟ್ಟು ಕರೀತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಐತಿ. ಒಟ್ಟು 4 ಜಾತಿಯ ಸಿಗಡೆಗಳು ಸಿಕ್ಕಿವೆ.
ಒಂದೊಂದೇ ಜಾತಿಯ ಸಿಗಡಿಗಳಿಗೆ ಐಸ್ ಮಾಡ್ತಾ ಹೋಗ್ತಾರೆ. ನೋಡಿ ಐಸ್ ಮಾಡುವಂಥ ಮೆಥಡ್ನ ಹೇಗಿದೆ ಅಂತ. ಎಲ್ಲ ಪುಡಿ ಪುಡಿ ಮಾಡಿ ಹಾಕಿಡೋದಲ್ಲ. ಇಲ್ಲಿನ ಮೀನುಗಾರರು ಈ ಸಿಗಡೆಗೆ ತೇಂಬ್ಲಿ ಅಂತ ಹೆಸರಿಟ್ಟು ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ, ನೀವು ನೋಡ್ತಿರುವಂಥ ಇದು ಮೀನ್ ಬಾಕ್ಸ್ ಅಂತ ಅಂದ್ಕೊಂಡಿದ್ದೀರಾ? ಅಲ್ಲ, ಇದು ಮನೆಯಲ್ಲಿ ಬಳಸುವಂಥ ಒಂದು ಸ್ವಂತ ಫ್ರಿಡ್ಜ್. ಇದು ಕೆಟ್ಟೋಗಿರೋದ್ರಿಂದ ಮೀನುಗಾರರು ತಮ್ಮ ಬೋಟಲ್ಲಿ ಮೀನನ್ನು ಹಾಕಲಿಕ್ಕೆ ಅಂತ ತಂದಿಟ್ಕೊಂಡಿರುವಂಥ ಫ್ರಿಡ್ಜು. ಪ್ರತಿಯೊಂದು ಬೋಟಲ್ಲಿ ಈ ಥರ ಫ್ರಿಡ್ಜು ಇದ್ದೇ ಇರುತ್ತೆ. ಮೀನು ಹಾಕ್ಲಿಕ್ಕೆಲ್ಲ ಚಲೋ ಆಗುತ್ತೆ. ಫಸ್ಟ್ ಮಂಜುಗಡೆನ ಹಾಕಿಬಿಟ್ಟು ಮೀನು ಹಾಕ್ತಾರೆ. ಯಾವುದೇ ರೀತಿಯಾದಂಥ ಮೀನು ಹಾಳಾಗಲ್ಲ, ತುಂಬಾ ಕೋಲ್ಡ್ ಆಗಿರುತ್ತೆ. ಎಲ್ಲ ಬೋಟಲ್ಲಿ ಇದೇ ರೀತಿ ಮೀನನ್ನು ಹಾಕ್ತಾರೆ. ಒಂದು ಬಾಕ್ಸ್ ವೈಟ್ ಸಿಗಡೆ ಇದೆ. ಇಂಗ್ಲೀಷಲ್ಲಿ ಇದಕ್ಕೆ ಬಿಗ್ ಅಂತ ಹೇಳ್ತಾರೆ. ತಿನ್ನೋಕ್ಕೂ ಸಹ ತುಂಬ ರುಚಿ ಇರುತ್ತೆ. ಯೆಲ್ಲೋ ಕಲರ್ ಬಾಕ್ಸಲ್ಲಿ ವೈಟ್ ಸಿಗಡೆನ ಐಸ್ ಮಾಡಿ ಇಟ್ಟಿದ್ದಾರೆ ಮೊದಲೇ. ಮಂಡೆ ತುಂಬ ಕಡಿಮೆ ಸಿಕ್ಕಿದೆ, ಒಂದು 2 kg ಆಗ್ಬೋದು. ಸಿಗಡೆ ಅಥವಾ ಮೀನು, ಯಾವುದೇ ಮೀನು ಸಿಗಲಿ ಇದೇ ರೀತಿನ ಐಸ್ ಮಾಡಿಬಿಟ್ಟು ಡೋರ್ನ ಕ್ಲೋಸ್ ಮಾಡ್ತಾರೆ. ಮೀನಾಗಲಿ ಸಿಗಡೆ ಆಗಲಿ ತುಂಬ ಫ್ರೆಶ್ ಆಗಿರುತ್ತೆ, ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ. ಇದು ನೋಡಿ ಕರ್ಕಡಿ ತೊಳೆದ್ಬಿಟ್ಟು ಐಸ್ ಮಾಡ್ತಾರೆ. ಈ ಸಿಗಡೆ ತುಂಬ ಚಿಕ್ಕದಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೊಂದು ರುಚಿ ಇರಲ್ಲ. ಈ ಸಿಗಡೆ ಹೆಸರು ಕರ್ಕಡಿ. ಈ ಮೀನು ಸಹ ಐಸ್ ಮಾಡಲ್ಲ, ಇದನ್ನು ಬದಿಗಿಟ್ಟು ಹಾಗೆ ಇಡ್ತಾರೆ. ಇದಕ್ಕೆ ಹೇಳುವಂಥಷ್ಟು ಬೆಲೆ ಇಲ್ಲ, 1 kgಗೆ 5-6 ರೂಪಾಯಿ ಈ ರೀತಿ ಇರುತ್ತೆ. ವೇಸ್ಟೇಜ್ ಮೀನು ಅಂತಲೇ ಹೇಳ್ಬೋದು. ಇದು ಚಲ್ಟಿಗೆ ಹಾಕುವಂಥ ಮೀನು. ಇಲ್ಲಿ ನೋಡಿ ಒಂದು ತೊರಕೆ ಇದೆ, ಮೋಸ್ಟ್ ಡೇಂಜರ್ಫುಲ್ ಅಂತಲೇ ಹೇಳ್ಬೋದು ಈ ಮೀನು. ಆ ಮೀನಿನ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರೇ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.